ಕಾರ್ಯಕ್ರಮ ಮಾಡ್ಕೊತ ಬಂದ ಕರೆಮರೆಯಲ್ಲಿ ಇಂಥ ಕಾರ್ಯಕ್ರಮ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತಹ ಸದ್ಗುರು ಮಲ್ಲಿಕಾರ್ಜುನ ಅಪ್ಪವರ ಪಾದ ಪದ್ಮಗಳಿಗೆ ಅನೇಕರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂಥ ಸಮಸ್ತ ಗುರು ಹಿರಿಯರಿಗೂ ತಾಯಂದಿರಿಗೂ ಇಲ್ಲಿ ಕೂಡಿರ್ತಕ್ಕಂಥ ಬನ್ನಟ್ಟಿ ನಮ್ಮ ಮಹಾರಾಜರಿಗೂ ವಂದನೆಗಳನ್ನು ಸಲ್ಲಿಸಿದಿಂದ ಎರಡು ಮಾತುಗಳನ್ನು ಏನೋ ಗುರುಗಳು ಏನು ನುಡಿಸ್ತಾರೋ ಅದನ್ನು ನುಡಿಸ್ತೀನಿ. ನನಗೇನು ಅಷ್ಟೊಂದಿಲ್ಲ, ಅದು ಕಿರಾಣ್ ಗುರು ಮಾಡುತ್ತೆ. ಏನಪ್ಪ ಅಂತಂದರೆ ಇಲ್ಲಿವರೆಗೆ ನಿಜವಾದ ಪದ್ಯವನ್ನು ಆರಾಧನೆ ಇಟ್ಕೊಂಡು ಆರು ನಾಣ್ಯಗಳು ವಿಚಾರಿಸುವುದರಿಂದ ಪ್ರಶ್ನೆಯನ್ನು ಇಟ್ಕೊಂಡು ನಮ್ಮ ಸೇರ್ಮಿಟ್ಟು ಅವ್ರು ಮಾತನಾಡ್ತಾರೆ. ವಿಚಾರಿಸು ಅಂದ್ರೆ ನಾವು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಅಂದಂಗೆ ಆತ ಪೂರ್ಣ. ನಾವು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಅಂದಂಗೆ ವಿಚಾರ ಮಾಡುತ್ತೆ. ನಿಜ್ಗುಂಡು ಹೇಳ್ತಾರೆ, ಇಲ್ಲಿ ನಿಜ್ಗುಂಡು ಹೇಳ್ತಾರೆ ಅನ್ನೋ ಹೊತ್ತಿನಾಗ ನಾವು ಯಾರು ಅನ್ನೋದು ಪಕ್ಕ ನಮಗೇನು ಗೊತ್ತಿಲ್ಲಪ್ಪ ಅಂದ ಮ್ಯಾಗ ಇದನ್ನು ಗುರ್ತು ಮಾಡಿಕೊಡೋರು ಮಲ್ಲಿಕಾರ್ಜುನ ಗುರು ಅಂತ ಗುರುಗಳು ಬಂದಾಗನ ನಾವು ಯಾರು ಅನ್ನೋದು ಗೊತ್ತಾಕತಿ. ಆದ್ರೂ ನಾವು ಯಾರು ಅನ್ನೋದು ಗುರ್ತು ಯಾವಾಗ ಆಗ್ತೈತಪ್ಪ ಅಂತ ಕೇಳಿ ಗುರು ಬಂದ ನಮಗೆ ಯಾವಾಗ ತತ್ವೋಪದೇಶವನ್ನು ಮಾಡ್ತಾನೋ, ಗುರುವಿನ ಸನ್ನಿಧಿಗೆ ಹೋಗಿ ನಾವು ಯಾವಾಗ ಶರಣಾಗತಿ ಆಗ್ತೀವೋ ಆವಾಗ ನಮಗೆ ಸ್ವಲ್ಪ ಗೊತ್ತಾಗಕತ್ತೈತಿ. ಹಂಗ ಪೂರ್ಣ ಅಲ್ಲ, ನಾವು ಯಾರು ಅನ್ನೋದು ಗೊತ್ತಾಗೋದು ಅಸಾಮಾನ್ಯದಾಗಿದೆ. ಅದನ್ನು ಗುರ್ತು ಮಾಡ್ಕೊಳ್ಳೋದಕ್ಕಾಗಿ ಇಂಥ ಗುರುಗಳ ತರಕ ಬಂದು ಅಂಥ ಗುರುಗಳ ತರ ಬಂದಂತ ಅವ್ರ ಸೇವಾ ಸಂವಿಧಾನದಲ್ಲಿ ಏನು ಹೇಳ್ತಾರೆ, 6 ಥರದ ಭಕ್ತಿಯಿಂದ 9 ಥರ ಅದಾವ. ಮಾತು ಭಕ್ತಿ ಒಳಗೆ ಅದು ಬೇಡ. ಈಗ ಶತಸ್ಥಳ ಭಕ್ತಿಗಳನ್ನು ಮಾಡಿಕೊಂಡು ನಾವು ಅವರ ಗುರುವಿನ ಸೇವಾದಿಗಳನ್ನು ಮಾಡಿ ವಂದನೆಗಳನ್ನು ಸಲ್ಲಿಸಿದ ನಾವು ಯಾರು ಅನ್ನೋದು ನಿಜ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೇವೆ. ನಾವು ಯಾರು ಅನ್ನೋದು ನಮಗೆ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಗುರುಗಳು ತಿಳಿಸ್ಕೋತ ಬರ್ತಾರೋ ಬಂದರೂ ನಮಗೆ ಮತ್ತೇನು ಮಾಡ್ತೈತಲ್ಲ, ಮಾಯಾ ಸಂಸ್ಕಾರ ವಿಕೃತಿ ಅಂತಕ್ಕಂಥ ಬಂದಿದ್ದರಿಂದ ನಾವು ಯಾರು ಅನ್ನೋದು ಗುರ್ತು ಆಗಾಕ ಹಚ್ಚಿದ್ರು ಮರೆಸ್ತೈತಿ ಅನ್ನುವತ್ತಾಗಿ ಈ ಮಾಯಾ ಸಂಸ್ಕಾರವನ್ನು ನಾವು ಕಳ್ಕೊಳ್ತಕ್ಕ ನಮ್ಮ ನಿಜ ಸ್ವರೂಪ ನಮ್ಗೆ ತಿಳಿದಿಲ್ಲ. ಅದಕ್ಕೆ ಅಂತ ಅದನ್ನು ಕಳ್ಕೊಳ್ಳೋದ್ರ ಸಲುವಾಗಿ ಇಲ್ಲಿ ಗುರು ವಂದನೆ ಕಾರ್ಯಕ್ರಮಕ್ಕೆ ಬಂದ ಕಿಸಿಂದ ನಾವು ಕಳ್ಕೊಳ್ಳೋದು ತೆಗೆಸಿಂದ ನಾನು 2 ಮಾತುಗಳನ್ನು ಗುರುಪಾದ ಕಲಿಸಿದ್ದೆ ಮುಕ್ತಾಯ.